Hey kids, today I'm going to do a very quick revision of all your 10th grade grammar part. I got many requests yesterday from many students and also teachers to cover as many topics as possible in one video. I don't know how I'm going to do that, but let's give it a try, okay? Grammar ತುಂಬಾ ಇಂಪಾರ್ಟೆಂಟ್. ನಿಮ್ಮ ಕ್ವೆಶ್ಚನ್ ಪೇಪರಲ್ಲಿ 1 ಮಾರ್ಕರ್ಸ್ ತುಂಬ ಇದೆ. ಅದರಲ್ಲಿ ಕೆಲವು ಟಾಪಿಕ್ಸ್ ಈಸಿಯಾಗಿರೋ ಟಾಪಿಕ್ಸ್ನ ನಾನು ಇವತ್ತು ಕವರ್ ಮಾಡ್ತೀನಿ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ನಿಮಗೂ ಎಕ್ಸಾಮ್ಸ್ ಬೇಗ ಹತ್ತಿರ ಬರ್ತಾ ಇದೆ. ಅದರಿಂದ ಎಷ್ಟಾಗುತ್ತೆ ಅಷ್ಟು ಟಾಪಿಕ್ಸ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ, ಓಕೆ? ಇದು ಇನ್ ಡೀಟೇಲ್ ಮಾಡಬೇಕು ಆ್ಯಕ್ಚುಲಿ, ಬಟ್ ನಮ್ಮ ಹತ್ರ ಟೈಮ್ ಇಲ್ಲ. ಸೊ ಐ ವಿಲ್ ಟ್ರೈ ಟು ಟೀಚ್ ಯು ಇನ್ ದಿ ಈಸಿಯೆಸ್ಟ್ ವೇ ಪಾಸಿಬಲ್, ರೈಟ್? ಸೊ ಒನ್ ಪರ್ಟಿಕ್ಯುಲರ್ ಕ್ವೆಶನ್, ವರ್ಷ ಬರೋಂಥ ಕ್ವೆಶನ್ಸ್ ಯಾವುದು ಅಂದರೆ ಆರ್ಟಿಕಲ್ಸ್, ರೈಟ್? ಆರ್ಟಿಕಲ್ಸ್ ಅರ್ಥ ಆಗಬೇಕು ಅಂದರೆ ವಾಟ್ ಆರ್ ಆರ್ಟಿಕಲ್ಸ್? ಫಸ್ಟ್ ಆಫ್ ಆಲ್ ಇಟ್ಸ್ ಎ ಆ್ಯಂಡ್ ದ, ರೈಟ್? ಎ ಆ್ಯಂಡ್ ದ ನಮಗೆ ಸ್ಕೂಲಲ್ಲಿ ಎಲ್ಲರೂ ಹೇಳ್ಕೊಟ್ಟಿರುವ ಹಾಗೆ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ 26 ಲೆಟರ್ಸ್ ಇದೆ, ರೈಟ್? ABCD ಇಂದ Z ತನಕ. ಸೊ ಇಷ್ಟು ನಮಗೆ ಗೊತ್ತು ಆಲ್ರೆಡಿ. ಆ್ಯಂಡ್ ಈ 26 ಲೆಟರ್ಸಲ್ಲಿ 5 letters that they are A, E, I, O, U, right? ಇದಕ್ಕೆ vowels ಅಂತಾರೆ, right? vowels. ಈಗ 26 minus 5 ಏನಾಯಿತು? 21. ಈ 21 ಅಕ್ಷರಗಳಿಗೂ ಲೆಟರ್ಸ್ಗಳಿಗೂ ಹೆಸರಿದೆ, ರೈಟ್? ಸೊ ದೇ ಆರ್ ಲೈಕ್ B, D, G, ಬಾಕಿ Z ತನಕ ಇರೋ ಅಕ್ಷರಗಳಿಗೆ ಕಾನ್ಸನೆಂಟ್ಸ್ ಅಂತ ಹೇಳ್ತಾರೆ. ಓಕೆ, ಇದು ಬೇಸಿಕ್. 26 ಲೆಟರ್ಸ್ ಇದೆ ಇಂಗ್ಲೀಷ್ ಆಲ್ಫಾಬೆಟಲ್ಲಿ. ಅದರಲ್ಲಿ 5 AEIOU ಅದಕ್ಕೆ ವವಲ್ಸ್ ಅಂತಾರೆ. ಬಾಕಿ 21 ಲೆಟರ್ಸ್ ಸಚ್ as B, D, G, C, ಓಕೆ, ಅಂಟಿಲ್ Z, ದೇ ಆರ್ ಕಾಲ್ಡ್ ಆಸ್ ಕಾನ್ಸನೆಂಟ್ಸ್. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಫೈನ್. ನಾವು ನಮಗೆ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ, ಓಕೆ, ಅದೇನು ಅಂದರೆ ಯಾವುದೇ ನೌನ್, ಯಾವುದೇ ಏಕವಚನ ನಾಮಪದ ಆಗಿರಲಿ, ಸಿಂಗ್ಯುಲರ್ ನೌನಿಗೆ ಯಾವುದೇ ಅಕ್ಷರ, ಯಾವುದೇ ಪದ AEIOU ಇಂದ ಶುರು ಆದರೆ ಅದರ ಮುಂದೆ ಆ್ಯನ್ ಹಾಕಿ ಅಂತ ಹೇಳ್ಕೊಟ್ಟಿರ್ತಾರೆ, ರೈಟ್? ಆ್ಯಂಡ್ ಬಾಕಿ ಕಾನ್ಸನೆಂಟ್ಸ್ಗೆ B, D, G ಇದರಿಂದ ಶುರುವಾಗುವ ಅಕ್ಷರ ವರ್ಡ್ಗಳಿಗೆ ಎ ಹಾಕಿ ಅಂತ ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ, ರೈಟ್? ಸೊ ವಿ ಆರ್ ಆಲ್ವೇಸ್ ಟಾಟ್ ದ್ಯಾಟ್ ದ ವರ್ಡ್ಸ್ ದ್ಯಾಟ್ ಬಿಗಿನ್ ವಿತ್ AEIOU or vowels should be added with an before that if it's a singular noun, and for the remaining consonants we need to add a before the word, right? So far it is true, okay na? Example, apple. Apple ge an ಹಾಕ್ತೀವಿ ಯಾಕೆಂದರೆ a ಇದು vowel, right? Bag is a consonant, ಅದಕ್ಕೆ a ಹಾಕಬೇಕು, ರೈಟ್? ಇಷ್ಟು ನನಗೆ ಆಲ್ರೆಡಿ ಗೊತ್ತು. ನನಗೆ ಇವಾಗ ಗೊತ್ತಿಲ್ಲದೆ ಇರೋ ಏನು ವಿಷಯ ಅಂದರೆ ಇಂಗ್ಲೀಷಲ್ಲಿ 26 ಲೆಟರ್ಸ್ ಇದೆ, ರೈಟ್? ವಿ ಹ್ಯಾವ್ 26 ಲೆಟರ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್. ಈ 26 ಲೆಟರ್ಸಲ್ಲಿ 44 ಅಪ್ರಾಕ್ಸಿಮೇಟ್ಲಿ 44 ಸೌಂಡ್ಸ್ನ ಮಾಡ್ಬೋದು ನಾವು ಬಾಯಿಂದ, ಓಕೆನಾ? 26 ಲೆಟರ್ಸ್ ಇದೆ, ಬಟ್ 44 ಶಬ್ದಗಳನ್ನ, ಸೌಂಡ್ಸ್ನ ವಿ ಕ್ಯಾನ್ ಪ್ರೊಡ್ಯೂಸ್ ಫ್ರಮ್ ದೀಸ್ 26 ಲೆಟರ್ಸ್, ಆಲ್ ರೈಟ್? ಐ ಗಿವ್ ಯು ಅನ್ ಈಸಿ ಎಕ್ಸಾಂಪಲ್, ರೈಟ್? ಆ್ಯಪಲ್. ಇವಾಗ ಈ ಲೆಟರ್ನ ಹೇಗೆ ಹೇಳ್ತೀವಿ? ಎ ಅಲ್ವಾ? ಅದಕ್ಕೋಸ್ಕರ ನಾವು ಏಪಲ್ ಅಂತ ಹೇಳಲ್ಲ. ಹೌ ಡು ವಿ ಸೇ? ವಿ ಪ್ರೊನೌನ್ಸ್ ಇಟ್ ಆಸ್ ಆ್ಯಪಲ್. ಸೊ ಈ ಎನ ಆ ಅಂತ ಪ್ರೊನೌನ್ಸ್ ಮಾಡ್ತೀವಿ, ಕರೆಕ್ಟ್? ಸೊ ಈ ಆ ಅನ್ನೋದು ಯಾವುದು? ಒಂದು ಸೌಂಡ್. ಇದರಲ್ಲಿ ಈ 44ಅಲ್ಲಿ ಒಂದು ಸೌಂಡ್ ಆಗುತ್ತೆ. ಇವಾಗ ನಾವು ಎ ಆ್ಯಂಡ್ ದ ಹಾಕುವಾಗ ನಾವು ಈ ಸೌಂಡ್ಸ್ನ ನೋಡಬೇಕಾಗುತ್ತೆ, ಲೆಟರ್ಸ್ನ ಅಲ್ಲ, ಓಕೆ? ಇಲ್ಲೇ ನಾವು ಜಾಸ್ತಿ ತಪ್ಪು ಮಾಡೋದು ಯೂಶಲಿ. ಕೆಲ ಎಕ್ಸಾಂಪಲ್ ಕೊಡ್ತೇನೆ ನಾನು, ಓಕೆ? ಇವಾಗ AEIOU ಅಲ್ಲಿ AEIOU ವವಲ್ಸಲ್ಲಿ ಯುನ ತಗೊಳ್ಳೋಣ, ಓಕೆ? ಯು ಅಲ್ಲಿ 2 ಶಬ್ದ ಮಾಡ್ಬೋದು. ಅದು ಯಾವ್ದು ಅಂದರೆ ಒಂದು ಅ ಶಬ್ದ, ಇನ್ನೊಂದು ಯ ಸೌಂಡ್, ಓಕೆ? ವಿ ಕ್ಯಾನ್ ಪ್ರೊಡ್ಯೂಸ್ ಯ ಆ್ಯಂಡ್ ಅ. Alright, I'll give you some examples here. They are like, for example, U, it's umbrella. Can you see? I pronounced it as
umbrella, not umbrella, right? It's umbrella. And then we have uncle, and we have umpire, right? We have umbrella, uncle, umpire. ಇವಾಗ ಯಾ ಇಂದ ಪ್ರೊಡ್ಯೂಸ್ ಆಗೋ ಸೌಂಡ್ಸ್ ಯಾವುದು? ಯೂನಿವರ್ಸಿಟಿ ನೋಡಿ, ಯಾ ಯು ಅಲ್ವಾ? ಅದೇ ರೀತಿ ಯೂನಿಕ್, ಓಕೆ, ಯೂನಿಫಾರ್ಮ್. ಕ್ಯಾನ್ ಯು ಸಿ? ಯು ಇಂದ ಎರಡು ಸೌಂಡ್, ಎರಡು ಶಬ್ದನ ಪ್ರೊಡ್ಯೂಸ್ ಮಾಡ್ಬೋದು. ಒಂದು ಅ, ಇನ್ನೊಂದು ಯ ಅಥವಾ ಯು. ಓಕೆ, ಆ ಇಂದ ಪ್ರೊಡ್ಯೂಸ್ ಆಗೋ ಸೌಂಡ್ಸ್, ವರ್ಡ್ಸ್ ಸಚ್ ಆಸ್ ಅಂಬ್ರೆಲ್ಲಾ, ಅಂಕಲ್, ಅಂಪೈರ್. ಯ ಇಂದ ಇಲ್ಲಿ ನೋಡಿ ಯು ಅಂತ ಇದೆ, ಬಟ್ ನಾವು ಶಬ್ದ ಪ್ರೊನೌನ್ಸಿಯೇಷನ್ ಮಾಡೋದು ಯ ಅಂತ. ಓಕೆ, ಇಲ್ಲಿ ಒಂದು ಇನ್ವಿಸಿಬಲ್, ನಿಮಗೆ ಕಣ್ಣಿಗೆ ಕಾಣಿಸದೇ ಇರುವಂಥ ಒಂದು ವೈ ಇದೆ ಇಲ್ಲಿ. ಓಕೆ, ಇಟ್ಸ್ ಯೂನಿವರ್ಸಿಟಿ. ಯೂನಿಕ್, ನಾವು ಅನಿಕ್ ಅಂತ ಹೇಳ್ತಾ ಇಲ್ಲ, ಯೂನಿಕ್ ಅಂತ ಹೇಳ್ತಾ ಇದ್ದೀವಿ, ಯು ಯೂಸ್ ಮಾಡ್ತಾ ಇದ್ದೀವಿ. ಯೂನಿಫಾರ್ಮ್, ಯ ಯೂನಿಫಾರ್ಮ್, ರೈಟ್? ಇವಾಗ ನೀವೇನು ಮಾಡಬೇಕು ಅಂದರೆ, ಈ ಆ ಇಂದ ಸೌಂಡ್ ಬರೋ ವರ್ಡ್ಸ್ಗೆ ಮಾತ್ರ ಆ್ಯನ್ ಹಾಕಿ. ಓಕೆನಾ? ಜಸ್ಟ್ ಆ್ಯಡ್ ಆ್ಯನ್ ಫಾರ್ ದ ಸೌಂಡ್ಸ್, ಫಾರ್ ದ ವರ್ಡ್ಸ್ ಪ್ರೊಡ್ಯೂಸ್ಡ್ ವಿತ್ a sound, such as umbrella, uncle, and umpire, right? And for the words that are pronounced like university with the y sound, university, unique, uniform, you need to put a in front of it. Now you know why we are adding a here, right? It's because we are taking y as the sound, and y is a consonant, right? ಅಲ್ಲಿ ಯಾಕೆ ಯೂನಿಕ್ ಅಂತ, ಯೂನಿವರ್ಸಿಟಿ ಅಂತ ಹೇಳ್ತಾ ಇದ್ರೆ ಇಲ್ಲಿ ವೈ ಇಲ್ವಲ್ಲ ಅಂದರೆ, that's how we pronounce it, because u produces two different sounds. Okay, did you understand? So a e i o u ಅಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಯು ಅದರಿಂದ ಎರಡು ಸೌಂಡ್ ಪ್ರೊಡ್ಯೂಸ್ ಮಾಡ್ಬೋದು. ಸೊ ನಿಮಗೆ ಯಾವಾಗ ಕ್ವೆಶನ್ ಪೇಪರಲ್ಲಿ ಕ್ವೆಶನ್ಸ್ ಬರುತ್ತೋ ಅದನ್ನ ನಿಮ್ಮ ಮೈಂಡಲ್ಲಿ ಉಚ್ಚಾರಣೆ ಮಾಡಿ ನೋಡಿ. ಓಕೆ, ಸೊ ಈ ಥರ ವರ್ಡ್ಸ್ ಬಂದರೆ ಮೈಂಡಲ್ಲಿ ಬರೀ ಅಕ್ಷರ ನೋಡ್ಬಿಟ್ಟು ಆ್ಯನ್ ಹಾಕ್ಬಿಡ್ಬೇಡಿ, ಉಚ್ಚಾರಣೆ ಮಾಡಿ ನೋಡಿ. ಪ್ರೊನೌನ್ಸ್ ಇಟ್ ಆ್ಯಂಡ್ ಸಿ how it's pronounced. If you say umbrella, then you know it's pronounced as a. You add an an right in front of that word. Okay, and try to pronounce these words also when you get the question paper in your hand. Just try and pronounce it. You see it's university, then you know it's not pronounced as a, it's rather pronounced as ya. So you add a in front of it. Okay, now I do not have a hard copy of your textbook, but there is a lesson by the name A Wrong Man in Workers' Paradise. I think it's in your part 2 English book, and there if you go to the grammar part, the first main of the grammar part are exercises for a, an, or the, right? So let's do certain questions from that part. I'll be reading it out, so please open your textbook and go along with me. The first question says fill in the blanks with a or an, right? So I have chosen just few questions from there. The first question is, his long nose gives him blank space unique feature. Now, as I already told you, let's see how the words are pronounced before writing the answer. Gives him a unique feature. So you ya sound aito, adike neevu a haki adra munde. It's not an. You know why now, right? Do not say, ma'am, it's you and it's a vowel, so I need to put an an. No, the sound is ya. Y is a consonant. There's an invisible y there. So please, add put a before the word. The second question, which is in the textbook, is, looking at him, I said that he must be European. Again, you don't say, ma'am, E is a vowel, so I need to add an before the word. Again, pronunciation, European, yeah, European, so you put a in front of that word. Okay, so again, the the fifth question in the same grammar part is, it was blank unanimous decision. Again, let's write the word. Again, see, pronounce the word in your mind. Okay, unanimous, ya sound again.
Again, there's a invisible Y, so you need to use instead of an. Got it? Next, there's a seventh question which goes, we had dash R of English. Again, ಇವಾಗ ಏನಾಗುತ್ತೆ H. H is a silent letter here. We do not pronounce H. We rather take O as the first letter. Now O is a vowel, right? So you put an right in front of that word. Got it? Yake ma'am H? H we do not pronounce. It's a silent letter. Okay? ಎಲ್ಲದಕ್ಕೂ pronunciation ತುಂಬಾ important. ನೀವು articles ಬರೆಯುವಾಗ pronunciation is very very important because we add an article on the basis of the sound rather than the letter. Okay? Letter ಮೇಲೆ focus ಮಾಡಲ್ಲ ನಾವು, sound ಮೇಲೆ focus ಮಾಡ್ತೇವೆ. Okay? Again, there's a 10th question which goes, my sister is blank MA in English. ಇವಾಗಲೂ you can see M ಅನ್ನು ನಾವು ಹೇಗೆ ಪ್ರೊನೌನ್ಸ್ ಮಾಡ್ತೀವಿ, ಹೇಗೆ ಉಚ್ಚಾರ ಮಾಡ್ತೀವಿ? EM, M ಅಂತ, ಕರೆಕ್ಟ್? ನಿಮ್ಮ ಲಿಪ್ಸ್ ನೋಡಿ M ಅಂತ ಸೌಂಡ್ ಬರುತ್ತೆ. ಸೊ E is a vowel. ಮ್ಯಾಮ್ M is a consonant, MA ಹಾಕ್ಬೋದಾ? ಇಲ್ಲ, ಹಾಕಕ್ಕಾಗಲ್ಲ. ಯಾಕೆಂದ್ರೆ ನಾವು ಲೆಟರ್ನ ನೋಡ್ತಾ ಇಲ್ಲ, ನಾವು ಸೌಂಡ್ ಉಚ್ಚಾರಣೆ ನೋಡ್ತಾ ಇದ್ದೇವೆ. ಸೊ E is a vowel, right? So you say my sister is an MA in English, an MA in English, not a MA in English. Got it? Again, I'm saying it to you. It's the sound, not the letter, that we focus on. Right? Next, the 11th question goes, Satish was dash NCC cadet. Okay? Again, N anna hege pronounce ಮಾಡ್ತೇವೆ? N anta. Again, E is a vowel. Again, it goes along with the sound. So you say Satish was an NCC cadet, right? The last question in that paragraph, in that part is, my name, the 14th question, my name begins with blank space H. Now Indians H na H antevi, it's wrong pronunciation. We need to pronounce it as H. Okay, so it will be pronounced as H, ETCH. It sound ನಿಮಗೆ ಗೊತ್ತಾಗೋಸ್ಕರ ಹೇಳ್ತಾ ಇದ್ದೀನಿ ಹೇಗೆ ಪ್ರೊನೌನ್ಸಿಯೇಷನ್ ಬರುತ್ತೆ ಅಂತ. So again, E is a vowel, you need to add an. Okay, I'll repeat, A and an letters ಮೇಲೆ ಹೋಗಲ್ಲ, sounds ಮೇಲೆ ಹೋಗುತ್ತೆ. ನಮ್ಮ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ 26 letters ಇದೆ A to Z, but ಆ A to Z ಇಂದ 44 sounds na ನಾವು ಪ್ರೊಡ್ಯೂಸ್ ಮಾಡಬಹುದು ನಮ್ಮ ಬಾಯಿಂದ. ಓಕೆ, ಸೊ whenever you see a word, pronounce it and see how it's pronounced. ಸೌಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಈ A and an. ಗೊತ್ತಾಯ್ತಲ್ಲ? ಸೊ ಯು ಅಲ್ಲಿ ಬರುವಾಗ ಯು ನೋಡಿದ ತಕ್ಷಣ ಆನ್ ಹಾಕಬೇಡಿ, ಪ್ರೊನೌನ್ಸ್ ಮಾಡಿ ನೋಡಿ. ಅದರಲ್ಲಿ ಯಾ ಸೌಂಡ್ ಶುರುವಲ್ಲಿ ಬಂದರೆ ಎ ಹಾಕಿ, ಅ ಸೌಂಡ್, ಎಕ್ಸಾಂಪಲ್ ಅಂಬ್ರೆಲ್ಲಾ, ಅಂಕಲ್, ಅ ಸೌಂಡ್ ಬಂದರೆ ಅಲ್ಲಿ ಆನ್ ಹಾಕಿ. ಓಕೆ, ಸೊ this is the part where I had to teach you A and an on the basis of sound. Okay, now let's go to the, I hope it's clear to you all. If you did not understand, please write it down in the comment section so I can help you as much as possible with the time constraint that we have. Next, now this A and an, okay, ಈ A and an ಗೆ indefinite article ಅಂತ ಹೇಳ್ತೇವೆ. Okay, ಇನ್ನೊಂದು ಆರ್ಟಿಕಲ್ ಇದೆ ಗೆ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೇವೆ. ಈ ಡೆಫಿನೆಟ್ ಅಂದ ತಕ್ಷಣ ನಿಮಗೆ ಓ ಶ್ಯೂರ್ ಡೆಫಿನೆಟ್ಲಿ ವರ್ಡ್ ನೆನಪಾಗುತ್ತಾ? ಡೆಫಿನೆಟ್ ಅಂದ್ರೆ ಏನು? ವೆನ್ ಯು ಆರ್ ಶ್ಯೂರ್. ಓಕೆ, indefinite is when there are many options to consider, right? I'll give you an example. For example, okay, ಒಂದು ರೂಮಲ್ಲಿ ಒಂದು ಡೋರ್ ಇದೆ, ಒಂದು ಬಾಗಿಲು ಇದೆ, and there are two windows. All right, in a room there is a door and there are two windows. Okay, so now I know
there is only one door. So I can easily say open the door. Open the door, because there's only one door and everybody knows there's only one door. It's a definite thing, right? So we say open the door. But now there are two windows. I'll tell you open a window, because ಎರಡು windows ಇದೆ. You have the choice to open whichever you want to open. ಅದೇ ಒಂದೇ ವಿಂಡೋ ಇದ್ದಿದ್ರೆ ನಾನು ಏನು ಹೇಳ್ತಾ ಇದ್ದೆ, ಓಪನ್ ದ ವಿಂಡೋ ಅಂತ ಇದೆ. ಕರೆಕ್ಟ್? ನಿಮಗೂ ಗೊತ್ತಾಗುತ್ತೆ ಯಾವ ವಿಂಡೋಗೆ ಹೋಗಿ ಓಪನ್ ಮಾಡಬೇಕು, ಬಿಕಾಸ್ ದೇರ್ ಇಸ್ ಓನ್ಲಿ ಒನ್ ವಿಂಡೋ, ರೈಟ್? But there are two windows now. So I cannot say open the window. I'll tell you open a window, because you have two options there. Okay? ಇದಾದ್ಮೇಲೆ ನೀವು ಸೆಕೆಂಡ್ ಕ್ವೆಶ್ಚನ್ ನನಗೆ ಕೇಳ್ಬೋದು, ವಿಚ್ ಒನ್, ಯಾವ ವಿಂಡೋ ಓಪನ್ ಮಾಡಬೇಕು. ಓಕೆ, ಬಟ್ ಅದೇ ಡೋರ್ಗೆ ನೀವು ಆ ಕ್ವೆಶ್ಚನ್ ಕೇಳಲ್ಲ, ಯಾವ ಡೋರ್ ಓಪನ್ ಮಾಡಬೇಕು ಅಂತ, ವಿಚ್ ಒನ್ ಅಂತ ನೀವು ಕೇಳಲ್ಲ, ಬಿಕಾಸ್ ದೇರ್ ಇಸ್ ಓನ್ಲಿ ಒನ್ ಡೋರ್ ಆ್ಯಂಡ್ ಇಟ್ಸ್ ಶೋರ್, ದೇರ್ ಇಸ್ ಓನ್ಲಿ ಒನ್ ಡೋರ್, ಎವ್ರಿಬಡಿ ಈಸ್ ಶೋರ್. ಸೊ ಐ ಕ್ಯಾನ್ ಸೇ ಓಪನ್ ದ ಡೋರ್, right? So when you are definite about something, when you are sure about something, use the. When you have options, okay, when you have numerous options, or if there are so many different things to consider, then you can use a and an according to some, which I have already taught you now, right? Now let me see, let me give you some more examples. Yavaga definite article use ಮಾಡಬೇಕು, yavaga a and an. A and an you already know where to use, right? Now the ಯಾವಾಗೆಲ್ಲ ಯೂಸ್ ಮಾಡ್ಬೋದು ಅಂದರೆ, ಯಾವುದೇ ದೇಶದ ಹೆಸರು ಯುನೈಟೆಡ್ ಇಂದ ಶುರುವಾದರೆ ಅಥವಾ ರಿಪಬ್ಲಿಕ್ ಇಂದ ಶುರುವಾದರೆ ಯು ಕ್ಯಾನ್ ಆ್ಯಡ್ ದ ಇನ್ ಫ್ರಂಟ್ ಆಫ್ ಇಟ್. ಎಕ್ಸಾಂಪಲ್, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಓಕೆ, ದ ರಿಪಬ್ಲಿಕ್ ಆಫ್ ಚೈನಾ. ಸೊ ಯಾವುದೇ ಕಂಟ್ರೀಸ್ ನೇಮ್, whichever country's name starts from republic or united, okay, then you add the in front of it. Or group of nouns which make it as a whole. Example, Himalayas, Bahamas. Example, okay, Himalayas helbodu, because Himalaya is not just one mountain there, it's a group of mountains. So you say Himalayas. The Andamans, okay, group of islands, Andamans, the Bahamas. So adikella the hakbekagutte. Okay, and there are things which are very certain in our world, which is visible to be certain. Example, moon, correct? Eshtu nam universally ಬೇಕಾದಷ್ಟು ಮೂನ್ ಇರ್ಬೋದು, ಬಟ್ ಅರ್ತ್ಗೆ ಕಾಣಿಸೋದು ಒಂದೇ ಒಂದು ಮೂನ್ ಅಲ್ವಾ? We can see only one moon in our naked eyes. So we say the moon. I'm sorry, it should be in the capitals. Okay, sun again. The sun. Why? Because it's definite, it is sure that there's only one sun, right? So if you see countries which starts from United, Republic, add a the in front of it. If you see groups of nouns, Himalayas or Bahamas or Andamans, use the. Moon, the sun, right? So all these are the words which can be used after the word the. Got it? And again, ನಿಮ್ಮ ಮನೆಯಲ್ಲಿ ಕಿಚನ್ ಎಷ್ಟಿದೆ? ಒಂದೇ ಕಿಚನ್ ಇದೆ. So what you say? Bring a cup from the kitchen. You cannot say a kitchen, because ಎರಡು ಕಿಚನ್ ಇಲ್ಲ. ಎರಡು ಕಿಚನ್ ಇದ್ರೆ you say bring me a cup from a kitchen. Then it's your choice which kitchen you go to, right? But if there's only one kitchen, you say bring a cup from the kitchen. Okay, so I found a question in one of your question papers which goes like this. It's your previous question paper, I guess. Yeah, so it says, it goes like this: blank space that you blank space file that you asked for is not in blank space again office room. Okay, blank space file that you asked for is not in the office room. ಇವಾಗ ನಾನು ಕೇಳಿರೋದು ಒಂದೇ ಫೈಲ್ಗೆ ಕೇಳಿರ್ತೇನೆ ನಾನು, ಅಥವಾ ಅಲ್ವಾ? ನಾನು ಎಲ್ಲ ಫೈಲ್ಸ್ನ ತಗೊಂಡು ಬಂದು ಹೇಳಿರಲ್ಲ, ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಫೈಲ್ನ ಕೇಳಿದ್ದೇನೆ, ವಿಚ್ ಐ ಆಮ್ ಶೋರ್ ಆಫ್, ರೈಟ್? ಸೊ ವಾಟ್ ಯು ಸೇ ಹಿಯರ್, ಇಲ್ಲಿ ನಿಮಗೆ ಆಪ್ಷನ್ಸ್ ಏನೆಲ್ಲ ಕೊಟ್ಟಿದ್ದಾರೆ ಅಂದರೆ ಈ ಥರ ಕೊಟ್ಟಿದ್ದಾರೆ, ಎ ಆ್ಯಂಡ್ ಆ್ಯನ್ ಕೊಟ್ಟಿದ್ದಾರೆ, ಆಮೇಲೆ ದ ಆ್ಯಂಡ್ ದ ಕೊಟ್ಟಿದ್ದಾರೆ,
ಆಮೇಲೆ ಎ ಆ್ಯಂಡ್ ದ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲಿ ನಾನು ಆಲ್ರೆಡಿ ನಿಮಗೆ ಹೇಳಿ ಆಯಿತು, ಸೆಂಟೆನ್ಸ್ನ ಕರೆಕ್ಟಾಗಿ ಓದಿ ನೋಡ್ಕೊಳ್ಳಿ. ಫೈಲ್ ದ್ಯಾಟ್ ಯು ಆಸ್ಕ್ ಫಾರ್ ಈಸ್ ನಾಟ್ ಇನ್ ಆಫೀಸ್ ರೂಮ್. ಆಫೀಸ್ ರೂಮ್ ಒಂದೇ ಇರುತ್ತೆ. ಫೈಲ್ ನಾನು ಒಂದೇ ಫೈಲ್ ಕೇಳಿರ್ತೀನಿ, ಯಾವುದೋ ಒಂದು ಫೈಲ್ ನನಗೆ ಪರ್ಟಿಕ್ಯುಲರ್ ಆಗಿ ಬೇಕು, ಆ ಫೈಲ್ನ ಕೇಳಿರ್ತೇನೆ. ಸೊ ಇಟ್ ಈಸ್ ಅ ಡೆಫಿನೆಟ್ ಥಿಂಗ್. ಆಫೀಸ್ ರೂಮ್ ಒಂದೇ ಇದೆ, ಅದು ಡೆಫಿನೆಟ್. ಏನು ಹಾಕ್ತೀರಾ ಇಲ್ಲಿ? ದ, ಬಿಕಾಸ್ I would have asked for a particular file, right? So you say the capitals. The file that you asked for is not in. You cannot say an office room, the office. An or a office room. You have to say the office room, because I have a cabin and that's the only place the file could be, right? So you say the file that you asked for is not in the office room. ಎರಡು ಕೂಡ ನನಗೆ ಶೋರ್ ಆಗಿರೋ ಥಿಂಗ್ಸ್, ಅದರಿಂದಾಗಿ ಕ್ಯಾಪಿಟಲ್ ದ ಬಿಕಾಸ್ ಇಟ್ಸ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಆ್ಯಂಡ್ ದ ಆಫೀಸ್ ರೂಮ್ ಬಿಕಾಸ್ ಐ ಆಮ್ ಶೋರ್ ಆಫ್ ಇಟ್. ಓಕೆ, ನೀವು ಇಲ್ಲಿ ಬೇರೆ ಹಾಕಿ ನೋಡಿ, ಅ ಫೈಲ್ ದ್ಯಾಟ್ ಯು ಆಸ್ಕ್ ಫಾರ್ ಈಸ್ ನಾಟ್ ಇನ್ ಆ್ಯನ್ ಆಫೀಸ್ ರೂಮ್, ತಪ್ಪು ಬರುತ್ತೆ, ಅದು ಸೆಂಟೆನ್ಸಿಗೆ ಅರ್ಥನೇ ಇರೋಲ್ಲ, ರೈಟ್? ಸೊ ದಿಸ್ ಇಸ್ ಹೌ ಯು ನೀಡ್ ಟು understand where you need to add the definite article and where you need to add an indefinite article. Got it? So this is your definite and indefinite thing. And again, go to the same lesson, a wrong man in Workers Paradise. There is a second question, unit second thing which says add a and the if necessary. So the first question in that says there is blank space fly in dash coffee. So the answer is there is a fly. ಯಾಕಂದರೆ ತುಂಬ ವಿಧವಾದ ಫ್ಲೈಗಳಿದೆ, ಇನ್ಸೆಕ್ಟ್ಸ್ ಇದೆ ಅಲ್ವಾ, ಅದರಲ್ಲಿ ಯಾವುದೋ ಒಂದು ಫ್ಲೈ. ದೇರ್ ಇಸ್ ಅ ಫ್ಲೈ ಇನ್ ಕಾಫಿ. ನನ್ನ ಕಾಫಿಯಲ್ಲಿ ಬಿದ್ದಿರೋದೇ ನಾನು ಹೇಳೋಕ್ಕಾಗುತ್ತೆ, ಎಲ್ಲರ ಕಾಫಿಯಲ್ಲಿ ಬಿದ್ದಿದೆ ಅಂತ ನನಗೆ ಕಾಣಿಸೋಲ್ಲ, ರೈಟ್? ಸೊ ಅದಕ್ಕೆ ಅದು ಡೆಫಿನೆಟ್ ಆಗಿ ನನ್ನ ಕೈಯಲ್ಲಿ ಒಂದು ಕಪ್ ಇದೆ, ಅದು ಶ್ಯೂರ್ ಆಗಿರೋದ್ರಿಂದ ಐ ವಿಲ್ ಸೇ ದೇರ್ ಈಸ್ ಅ ಫ್ಲೈ ಇನ್ ದ ಕಾಫಿ ಅಂತ ಹೇಳ್ತೇನೆ. ಓಕೆನಾ? ಏನಕ್ಕೆ ದ ಅಂತ ಗೊತ್ತಾಯ್ತಲ್ವ ನಿಮಗೆ? ನನ್ನ ಕೈಯಲ್ಲಿ ಒಂದು ಕಪ್ ಇದೆ, ಐ ಆಮ್ ಶ್ಯೂರ್ ಆಫ್ ದ್ಯಾಟ್ ಕಪ್, ಐ ಕ್ಯಾನ್ ಸಿ ದ್ಯಾಟ್, ದಟ್ಸ್ ವೈ ಐ ಸೇ ದ ಕಾಫಿ. Second, dash Mount Everest is dash tallest peak in dash Himalayas. Question number 4, that is, ಇವಾಗ ಮೌಂಟ್ ಎವರೆಸ್ಟ್, ಎಷ್ಟು ಮೌಂಟ್ ಎವರೆಸ್ಟ್ ಇದೆ ವರ್ಲ್ಡಲ್ಲಿ? ಒಂದೇ. ಅದರಿಂದ ಶ್ಯೂರ್ ಆಗಿ ನೀವು ದ ಮೌಂಟ್ ಎವರೆಸ್ಟ್ ಅಂತಲೇ ಹಾಕಬೇಕು, ರೈಟ್? ಅದಾದಮೇಲೆ ದ ಮೌಂಟ್ ಎವರೆಸ್ಟ್ is the tallest peak. Why the tallest? Because there can be only one tallest mountain in the world. ಎರಡು ಟಾಲೆಸ್ಟ್ ಮೌಂಟೇನ್ಸ್ ಇರೋಕ್ಕೆ ಚಾನ್ಸೇ ಇಲ್ಲ, ರೈಟ್? ಒಂದೇ, ಎಲ್ಲದಕ್ಕಿಂತ ಎತ್ತರ ಒಂದೇ ಇರುತ್ತೆ. ಅದರಿಂದಾಗಿ ಯು ಆರ್ ಶ್ಯೂರ್ ಆಫ್ ಇಟ್. ಅದರಿಂದ ದ ಟಾಲೆಸ್ಟ್. ಆ್ಯಂಡ್ ಅಗೇನ್ ಇಟ್ಸ್ ಅ ಸೂಪರ್ಲೇಟಿವ್ ಟರ್ಮ್, ಸೊ ಯು ನೀಡ್ ಟು ಆ್ಯಡ್ ದ ಇನ್ ಫ್ರಂಟ್ ಆಫ್ ದಟ್ ವರ್ಡ್, ರೈಟ್? ಸೊ ದ ಟಾಲೆಸ್ಟ್ ಪೀಕ್. ಅಗೇನ್ ಹಿಮಾಲಯಾಸ್, ನಾನು ಆಲ್ರೆಡಿ ಹೇಳಿದೆ ದ ಎಲ್ಲೆಲ್ಲ ಯೂಸ್ ಮಾಡಬೇಕಾಗುತ್ತೆ ಅಂತ. ಗ್ರೂಪ್ ಆಫ್ mountains or group of islands, right? Group of nouns ಗೆ the add ಮಾಡಬೇಕಾಗುತ್ತೆ. So Himalayas, can you see? Himalayas, it's a group of mountains, so you need to say the Himalayas there. Okay, so the answer would be the Mount Everest is the tallest peak in the Himalayas. Okay, now let's go to question number 8. Hamlet is blank space greatest tragedy of blank space Shakespeare. Again, Hamlet, it's a work done by the greatest writer Shakespeare. So you say Hamlet is, again, greatest, another superlative term, is the greatest tragedy of, ಇವಾಗ ಇಲ್ಲಿ ಬ್ಲ್ಯಾಂಕ್ ಬಿಡಿ, ಯಾಕಂದರೆ ಹೆಸರು ಶೇಕ್ಸ್ಪಿಯರ್ ಇಸ್ ಅ ಪರ್ಸನ್. ಯು ಕೆನಾಟ್ ಸೇ ದ ರಾಮ್, ದ ಪೂಜಾ ಅಥವಾ ದ ಮೊಹಮ್ಮದ್ ಅಂತ ಹೇಳೋಕ್ಕಾಗಲ್ಲ, ರೈಟ್? ಹೆಸರಿಗೆ ನೀವು ದ ಅಂತ ಹಾಕಬಾರ್ದು. ಸೊ ಶೇಕ್ಸ್ಪಿಯರ್ ಇಸ್ ಅ ಪರ್ಸನ್, ಅಲ್ಲಿ ಏನು ಹಾಕಬೇಡಿ, ದ ಇಲ್ಲ, ಆ್ಯನ್ ಇಲ್ಲ, ಎ ಕೂಡ ಇಲ್ಲ. ಡು ನಾಟ್ ಪುಟ್ ಎನಿ ಆರ್ಟಿಕಲ್ ದೇರ್ ಬಿಕಾಸ್ ಇಟ್ಸ್ ಅ ಹ್ಯೂಮನ್ ಬೀಯಿಂಗ್. ಇಟ್ಸ್ ಅ ನೇಮ್ ಆಫ್ ಅ ಪರ್ಸನ್, ಯು ಕೆನ್ ನಾಟ್ ಆ್ಯಡ್ ಅನ್ ಆರ್ಟಿಕಲ್ ದೇರ್. Got it? I hope I made myself clear when it comes to a and the. First we spoke about how it is not based on the letters, it's based on the sounds. The second one I taught you was how to differentiate between definite article and indefinite article. Something that you're very sure of is definite article, you need to add the in front of those words.
something that you're not sure of and there are a lot of choices to choose from, then you see a and you add accordingly according to the sound. Got it? So this was your a and an article. The second very important thing that I saw in your question paper was frame a question. Okay? So ನಿಮಗೆ ಒಂದು sentence ಕೊಟ್ಟಿರ್ತಾರೆ, they would give you a proper positive or a negative sentence and you need to make a question for the underlined word in that sentence. Okay? So one thing you should understand here is, now I am going for frame a question topic. Okay, so there's one question I saw in your question paper that was, his speech was amusing. Now they have underlined the word amusing. Okay, you can see this sentence, his speech was amusing. It's a positive sentence, right? It's a long detailed positive sentence. ಫುಲ್ ಇನ್ಫಾರ್ಮೇಷನ್ ಇದೆ ನಿಮಗೆ. ಈ ಫುಲ್ ಇನ್ಫಾರ್ಮೇಷನ್ ಇರುವಾಗ ನೀವು ಇದಕ್ಕೆ ಹೇಗೆ ಕ್ವೆಶನ್ ಹಾಕ್ತೀರಾ ಅಂದರೆ, whenever there is a full sentence, when there is a subject, verb and object in a sentence, you definitely have to add a WH in the question. WH ಅಂದ್ರೆ ಏನು? What, why, where, when, which, how, right? They're all called WH questions. ಇವಾಗ ಏನು ಕೇಳ್ತಾ ಇರೋದು, ಹೌ, ಹೇಗಿತ್ತು ಅವನ ಸ್ಪೀಚ್ ಅಂತ ನಿಮಗೆ ಕ್ವೆಶನ್ ಮಾಡಬೇಕು. ಸೊ ಹೇಗಿತ್ತು ಅಂತ ಹೇಗೆ ಕೇಳ್ತೀರಾ? ಹೌ, ರೈಟ್? ಯೂಸ್ ದ ವರ್ಡ್ ಹೌ. ಸೊ ದಿ ಆನ್ಸರ್ ವುಡ್ ಬಿ, ಹಿಸ್ ಸ್ಪೀಚ್ ವಾಸ್ amusing or amazing, his speech was good or not good, right? So how would you ask the question? You say how, because it is in the past, use the same past. Beaver, how was the speech? See, how was the speech? Question mark. His speech was amusing. ಹೇಗಿತ್ತು ಅವನ ಕ್ವೆಶನ್, ಐ ಮೀನ್ ಸ್ಪೀಚ್ ಚೆನ್ನಾಗಿತ್ತು ಅಷ್ಟೇ. ಸೊ whenever you see a full sentence here, remember to use a WH in the question. Okay, because it's not an S, it's not a yes or no answer, it's a full sentence answer. Okay, I'll give you another example. The answer is, she is from Mysore. They have underlined the word Mysore. Okay, so Mysore ಅನ್ನೋದು ಪ್ಲೇಸ್ ಆಯಿತು. ಪ್ಲೇಸಿಗೆ ಯಾವ WH ಯೂಸ್ ಮಾಡ್ತೀರಾ? ವೇರ್, ಎಲ್ಲಿಂದ, ರೈಟ್? ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಸೊ ವಾಟ್ ಯು ಸೇ? ವೇರ್ is she from? Your answer banta, she is from Mysore, right? Where, underline word ನೋಡ್ಕೊಳ್ಳಿ ಏನಿದೆ ಅಲ್ಲಿ ಅಂತ. ಪ್ಲೇಸ್ ಆದರೆ ವೇರ್ ಯೂಸ್ ಮಾಡ್ಕೊಳ್ಳಿ, ಹೇಗೆ ಅಂತ ಬಂದರೆ ಹೌ ಯೂಸ್ ಮಾಡ್ಕೊಳ್ಳಿ, ಡೇಟ್ ಅಥವಾ ಟೈಮ್ ಬಂದರೆ ವೆನ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಅನದರ್ ಎಕ್ಸಾಂಪಲ್. ಓಕೆ, he came on 13th. Okay, underlined word is on 13th. ಅವ್ರ ಮನೆಗೆ ಬಂದಿದ್ದು ಅಥವಾ ಎಲ್ಲಿಗೋ ಬಂದಿದ್ದು ಆನ್ 13th ಗೆ ಬಂದು ಅಷ್ಟೇ. ಇವಾಗ ನಿಮಗೆ ಯಾವಾಗ ಅಂತ ಕೇಳಬೇಕು. ವೆನ್ ಕೇಮ್ ಭೂತಕಾಲದಲ್ಲಿದೆ, ಇಟ್ಸ್ ಅ ಪಾಸ್ಟ್ ಟೆನ್ಸ್ ವರ್ಡ್, ಸೊ ಯು ನೀಡ್ ಟು ಫ್ರೇಮ್ ಅ ಕ್ವೆಶನ್ ಇನ್ ಪಾಸ್ಟ್ ಟೆನ್ಸ್, ರೈಟ್? So you ask, when did he come? When did he came alla, when did he come? Okay, so he came on 13th, right? So always remember, when you have to frame a question, it can be a positive sentence or it can be a negative sentence. Underline ಮಾಡಿರೋ ವರ್ಡ್ ನೋಡಿ, ಅದು ಪ್ಲೇಸ್ ಆಗಿದ್ರೆ ವೇರ್ ಯೂಸ್ ಮಾಡ್ಕೊಳ್ಳಿ, ಟೈಮ್ ಆ್ಯಂಡ್ ಡೇಟ್ ಆಗಿದ್ರೆ ವೆನ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಹೇಗಿತ್ತು ಅಂತ ಆನ್ಸರ್ ಬಂದರೆ ಹೌ ಯೂಸ್ ಮಾಡ್ಕೊಳ್ಳಿ. ಯು ನೋ, ಇಫ್ ಇಟ್ಸ್ ಮನಿ then you say how much, right? If it's age, you ask how old. Fine. So all these are the things that you need to keep in mind when you frame a question. Okay, so this one thing. And the other topic
that you find difficult is question tags. This I should be going in detail, but since we do not have time, I'll try to make it as simple as possible. Now, what are question tags? Question tags are not a full question, okay? They are short questions that tags along a complete positive or a negative sentence. ಒಂದು ಪಾಸಿಟಿವ್ ಸೆಂಟೆನ್ಸ್ ಅಥವಾ ನೆಗೆಟಿವ್ ಸೆಂಟೆನ್ಸ್ ಜೊತೆಗೆ ಇದು ಆ್ಯಡ್ ಆಗುತ್ತೆ, ಅದಕ್ಕೆ ಅದನ್ನ ಟ್ಯಾಗ್ ಅಂತ ಹೇಳ್ತೇವೆ. ಇವಾಗ ನಾವು ಬಟ್ಟೆ ಅಂಗಡಿಗೆ ಹೋದಾಗ ರೇಟ್ ಟ್ಯಾಗ್, ಪ್ರೈಸ್ ಟ್ಯಾಗ್ ಇರುತ್ತೆ ಅಲ್ವಾ, ಅದು ಬಟ್ಟೆ ಜೊತೆಗೆ ಅವರು ಆ್ಯಡ್ ಮಾಡಿರ್ತಾರೆ, ಅದನ್ನ ಕನೆಕ್ಟ್ ಮಾಡಿರ್ತಾರೆ. ಅದೇ ರೀತಿ ಶಾರ್ಟ್ ಕ್ವೆಶನ್ಸ್ tags along with the main sentence here. Got it? So there's a small formula. If you remember this, it's going to help you in your PU board also. Now, what is that formula? Okay, if it's a positive sentence, okay, put a comma and add the negative question tag and add the question mark. Okay, again vice versa. If it's a negative sentence, add a comma. These commas are very important. If there's no comma, then it's not a question tag. Okay, write the negative sentence, put a comma, and then you put a positive question tag. See, please write it down in your notebook. It's a very simple and very useful formula. Okay, when they will give you a positive sentence, then they will ask you to add a question tag. So opposite, just put the opposite word there, that's it. Again, negative sentence they might give you, they will tell you to add a question tag, put a comma. You have to write this whole thing, okay? Only then, if you write only this, you will not be given any marks. You have to write the whole question that they give you. You need to put a comma. Full sentence baribeku ನೀವು, ಕಾಮಾ ಹಾಕಬೇಕು, ಆಮೇಲೆ ಕ್ವೆಶ್ಚನ್ ಟ್ಯಾಗ್ ಹಾಕಿ. ಆವಾಗಲೇ ಅದು ಇದಕ್ಕೆ ಫುಲ್ಲಾಗಿ ಕ್ವೆಶ್ಚನ್ ಟ್ಯಾಗ್ ಅಂತ ಹೇಳೋದು ನಾವು. ಬರೀ ಇದು ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ, ಓಕೆನಾ? ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ಕಾಮಾ ಹಾಕಿ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಬರೀರಿ. ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಕಾಮಾ ಹಾಕಿ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಹಾಕಿ. ಓಕೆನಾ? I'll give you some examples so you will understand better. ಇದು ಬರ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿಕೊಂಡು ಈ ಫಾರ್ಮುಲಾನ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಇದು ನಿಮಗೆ ನೆಕ್ಸ್ಟ್ PU ಬೋರ್ಡಲ್ಲಿಯೂ ಕೇಳ್ತಾರೆ. It's a recurring question. Okay, fine. So I'll give you some examples now, easy examples. Okay, fine. She will be angry. What sentence is this? Is it a positive or a negative sentence? It's a positive sentence, right? She will be angry. So ಏನು ಮಾಡಬೇಕು ನೀವು ಇವಾಗ? ಕಾಮಾ ಹಾಕಿ will ದ ನೆಗೆಟಿವ್ ಏನು? won't ಬರೀರಿ ಇಲ್ಲಿ. ಓಕೆ, won't ಈ ಶಿ ಲಾಸ್ಟಿಗೆ ಹೋಗುತ್ತೆ. won't she, ಓಕೆ ಇದು ಬರೀತೇನೆ. won't she. ಸಿ, she will be angry. ಇಲ್ಲಿ will ಇದ್ದಾಗ ನೀವು willದು ನೆಗೆಟಿವೇ ಬರೀಬೇಕು. will ಇದ್ದಾಗ don't ಎಲ್ಲ ಬರೆಯೋಕ್ಕೆ ಆಗೋಲ್ಲ. will ಇದ್ದರೆ is not ಎಲ್ಲ ಬರೆಯೋಕ್ಕೆ ಆಗೋಲ್ಲ. will ಇದ್ದರೆ willದು ನೆಗೆಟಿವೇ ಬರೀಬೇಕು. do ಇದ್ದರೆ ಡೂದು ನೆಗೆಟಿವೇ ಬರೀಬೇಕು. ಓಕೆ, ಆರ್ ಇದ್ದರೆ ಆರ್ದು ನೆಗೆಟಿವೇ ಬರೀಬೇಕು ನೀವು ಅಲ್ಲಿ. ಸೊ ಶಿ ವಿಲ್ ಬಿ ಆಂಗ್ರಿ, ಕೊಮಾ, ಯು ಹ್ಯಾವ್ ಟು ಪುಟ್ ಅ ಕೊಮಾ, ವಿಲ್ದು ನೆಗೆಟಿವ್ ಬರೀರಿ, ವೋಂಟ್ ಆ್ಯಂಡ್ ಸಬ್ಜೆಕ್ಟ್ನ ಬರೀರಿ ಅಷ್ಟೇ. ವೋಂಟ್ ಶಿ. ಸಿ, ಶಿ ವಿಲ್ ಬಿ ಆಂಗ್ರಿ, ವೋಂಟ್ ಶಿ, ರೈಟ್? ಅನದರ್ ಎಕ್ಸಾಂಪಲ್, ನೆಗೆಟಿವ್ ಸೆಂಟೆನ್ಸ್ ಎಕ್ಸಾಂಪಲ್ ಕೊಡ್ತಾನೆ. ವಿ ಡಿಡ್ಂಟ್ go to the party. ಇದು ಅವ್ರು ಕೊಡ್ತಾರೆ ನಿಮಗೆ. ಓಕೆ, ಈ ಸೆಂಟೆನ್ಸ್ ಕೊಡ್ತಾರೆ. ಇಟ್ಸ್ ಅ ನೆಗೆಟಿವ್ ಸೆಂಟೆನ್ಸ್. ಫಸ್ಟ್ ನೋಡ್ಕೊಳ್ಳಿ ಪಾಸಿಟಿವ್ ಅಥವಾ ನೆಗೆಟಿವ್ ಸೆಂಟೆನ್ಸ್ ಅಂತ. ವಿ ಡಿಡ್ಂಟ್ ಗೋ ಟು ದ ಪಾರ್ಟಿ, ಇಟ್ಸ್ ಅ ನೆಗೆಟಿವ್ ಸೆಂಟೆನ್ಸ್. ಸೊ ಕಾಮಾ ಹಾಕ್ಕೊಂಡು ಡಿಡ್ದು ಪಾಸಿಟಿವ್ ಏನು, ಸಾರಿ ಡಿಡ್ಂಟ್ದು ಪಾಸಿಟಿವ್ ಏನು, ಡಿಡ್ ಆಗುತ್ತೆ. ಡಿಡ್ ಬರ್ಕೊಳ್ಳಿ, ವಿನ ಹಿಂದೆ ತಾನೆ. ಸಿ, ವೆರಿ ಈಸಿ, ರೈಟ್? ವಿ ಡಿಡ್ಂಟ್ ಗೋ ಟು ದ ಪಾರ್ಟಿ, ಕಾಮಾ, ಡಿಡ್ದು ನೆಗೆಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಕ್ವೆಶ್ಚನ್ ಟ್ಯಾಗ್ ಪಾಸಿಟಿವ್ ಇಲ್ಲಿ ಇರಬೇಕು. ಸೊ ಡಿಡ್ ವಿ, ರೈಟ್? ಒನ್ ಮೋರ್ ಕ್ವೆಶ್ಚನ್ ದಟ್ ಐ ಫೌಂಡ್ ಇನ್ ಯೋರ್ ಕ್ವೆಶ್ಚನ್ ಪೇಪರ್ ವಾಸ್, he usually comes home late.
ಹಾಗೆ ಈ ಥರ ಕಾಮ ಹಾಕಿ ಬ್ಲ್ಯಾಂಕ್ ಬಿಟ್ಟಿದ್ದಾರೆ ನಿಮಗೆ. ಓಕೆ, he usually comes home late. It's a positive sentence. ಫಸ್ಟ್ ಅದನ್ನ ನೋಡ್ಕೊಳ್ಳಿ, ಪಾಸಿಟಿವಾ ನೆಗೆಟಿವಾ. he usually comes home late. It's a positive sentence. ಇದಕ್ಕೆ ನೆಗೆಟಿವ್ ಏನಾಗುತ್ತೆ? doesn't he. ಓಕೆ, ಕಮ್ಸ್ ಅದು ನೆಗೆಟಿವ್, ಡಸಂಟ್ ಆಗುತ್ತೆ, ಡಸಂಟ್ ಆಮೇಲೆ ಹೀನ ಹಿಂಗೆ ತಗೊಳ್ಳಿ ಅಷ್ಟೇ. ಗಾಟ್ ಇಟ್? ಸೊ ದಿಸ್ ವಾಸ್ question tag. I hope I made myself clear to you all. So this is something that I saw that was recurring in your question paper. And the last one for today is, I'm sorry, not the last one. There's one more thing called change into compound sentences. Change simple sentence to compound sentence. ನಿಮಗೆ ಈಸಿಯಾಗಿ ಹೇಳ್ಕೊಡ್ಬೇಕು ಅಂದರೆ, ಇಫ್ ಐ ಹ್ಯಾವ್ ಟು ಟೀಚ್ ಯು ಈಸಿಲಿ ಇನ್ ಅ ಈಸಿ ಮ್ಯಾನರ್, ಐ ಆಮ್ ಸಾರಿ, ಕಾಂಪೌಂಡ್ ಸೆಂಟೆನ್ಸ್ ವಿಲ್ ಬಿ joined by conjunction words such as and, but, or, okay, but, or, so, because. Okay, they will give you a sentence and they will tell you to change into a compound sentence. ಸೊ ಆ ಸಿಂಪಲ್ ಸೆಂಟೆನ್ಸ್ ಕೊಟ್ಟು ಅದನ್ನ ಕಾಂಪೌಂಡ್ ಸೆಂಟೆನ್ಸ್ಗೆ ಚೇಂಜ್ ಮಾಡೋಕ್ಕೆ ಹೇಳ್ತಾರೆ. ಆ ಚೇಂಜ್ ಮಾಡುವಾಗ ನೀವೇನು ಮಾಡಬೇಕು, ಎರಡು ಸೆಂಟೆನ್ಸ್ನ ಆ್ಯಂಡ್ ಅಥವಾ ಬಟ್ ಅಥವಾ ಆರ್ ಅಥವಾ ಸೋ, ಬಿಕಾಸ್, ಆಫ್ಟರ್, ಬಿಫೋರ್ ಇದು ಯೂಸ್ ಮಾಡಿಕೊಂಡು ಜಾಯಿನ್ ಮಾಡಿ. ಓಕೆ, ಐ ಗಿವ್ ಯು ಅ ಸಿಂಪಲ್ ಎಕ್ಸಾಂಪಲ್ ನೌ. ಓಕೆ, ದಿಸ್ ಇಸ್ ಅ ಸಿಂಪಲ್ ಸೆಂಟೆನ್ಸ್. ದ ಟೀಚರ್, ಓಕೆ, praised the boy for his intelligence. Okay, the teacher praised the boy for his intelligence. ಈ ಥರ ಸೆಂಟೆನ್ಸ್ ಕೊಟ್ಟು ಇದನ್ನ ಕಾಂಪೌಂಡ್ ಸೆಂಟೆನ್ಸ್ಗೆ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಎರಡು ಸೆಂಟೆನ್ಸ್ ಮಾಡ್ಬೋದು ನೀವು. ಹೇಗೆ ಮಾಡ್ಬೋದು? ದ ಬಾಯ್ ವಾಸ್ ಇಂಟೆಲಿಜೆಂಟ್, ಸೊ ಆದ್ರಿಂದ ಟೀಚರ್ ಏನು ಮಾಡಿದ್ರು? ದ ಟೀಚರ್ ಪ್ರೇಸ್ಡ್ ಹಿಮ್ ಅಷ್ಟೇ. ಇವಾಗ ನಾನು ಆ ವರ್ಡ್, ಎಕ್ಸ್ಟ್ರಾ ವರ್ಡ್ ಆ್ಯಂಡ್ ಯೂಸ್ ಮಾಡ್ಕೋಬೋದು ಅಥವಾ ಸೊ, ಬಿಕಾಸ್ ಎಲ್ಲ ಯೂಸ್ ಮಾಡ್ಕೋಬೋದು. ನಾನು ಇವಾಗ ಸೊ ಯೂಸ್ ಮಾಡ್ಕೊಳ್ತೇನೆ. ಓಕೆ, ದ ಬಾಯ್ ವಾಸ್ ಇಂಟೆಲಿಜೆಂಟ್, ಇದು ಕಾಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಬಾಯ್ ವಾಸ್ ಇಂಟೆಲಿಜೆಂಟ್, ಆ ಹುಡುಗ ತುಂಬ ಸ್ಮಾರ್ಟ್, ತುಂಬ ಕ್ಲೆವರ್, ತುಂಬ ಬುದ್ಧಿವಂತ. ಆದ್ರಿಂದ ಅದಕ್ಕೋಸ್ಕರ ಏನು ಮಾಡಿದ್ರು? ದ ಟೀಚರ್ ಪ್ರೇಸ್ಡ್ ಹಿಮ್, ಆ ಟೀಚರ್ ಅವ್ರನ್ನ ಹೊಗಳಿದ್ರು. ಸೊ ದ ಬಾಯ್ ವಾಸ್ ಇಂಟೆಲಿಜೆಂಟ್, ಸೊ ಯು ಶುಡ್ ಆ್ಯಡ್ ದ ವರ್ಡ್ ಸೊ. ಓಕೆ, ಕಂಜಂಕ್ಷನ್ ವರ್ಡ್. ಸೊ ದ ಟೀಚರ್ praised him. ಸೊ ಒಂದು ಸೆಂಟೆನ್ಸನ್ನು ನಾನು ಬ್ರೇಕ್ ಮಾಡಿ ಎರಡು ಸೆಂಟೆನ್ಸ್ ಮಾಡಿದೆ. ಅದನ್ನ ಜಾಯಿನ್ ಮಾಡೋಕ್ಕೋಸ್ಕರ ಸೊ, ಆದ್ರಿಂದ ಅಂತ ಇರೋ ಪದನ ಯೂಸ್ ಮಾಡಿದೆ. ಓಕೆ, ಸೊ ನೀವು ಬಿಕಾಸ್ ಯೂಸ್ ಮಾಡ್ಕೊಳ್ಬೋದು, ಬಟ್ ಯೂಸ್ ಮಾಡ್ಕೊಳ್ಬೋದು, ಓಕೆ, ಆ್ಯಂಡ್ ಯೂಸ್ ಮಾಡ್ಕೊಳ್ಬೋದು. ಸೊ ಈ ಥರ ಸೆಂಟೆನ್ಸ್ನ ಡಿವೈಡ್ ಮಾಡಿ ಎರಡು ಸೆಂಟೆನ್ಸ್ ಮಾಡಿ ಅದನ್ನ ಜಾಯಿನ್ ಮಾಡೋದ್ರಿಂದ ಕಾಂಪೌಂಡ್ ಸೆಂಟೆನ್ಸ್ ಸಿಗುತ್ತೆ ನಿಮಗೆ. ಓಕೆ, try to make few examples in the comments below. So if you do it right or wrong, I'll let you know. Okay, so the last topic for today is they'll give you a pair of words and they will ask you to find the relationship in the first pair and try to complete the second pair. Now this one is a bit complicated because not everybody will know what's happening there, right? I'll give you one question that I saw in your question paper was obey, disobey ಅಂತ ಕೊಟ್ಟಿದ್ದಾರೆ. ಓಕೆ, ದಿಸ್ ಇಸ್ ದ ಫಸ್ಟ್ ಪೇರ್, ಫಸ್ಟ್ ಮೊದಲನೇ ಪೇರ್ ಇದು. ಅದಾದಮೇಲೆ ಪೊಲೈಟ್ ಅಂತ ಕೊಟ್ಟಿದ್ದಾರೆ, ಬ್ಲ್ಯಾಂಕ್. ಫಸ್ಟ್ ಇದನ್ನ ನೋಡ್ಕೊಳ್ಳಿ, ಇಲ್ಲಿ ಏನಾಗ್ತಾ ಇದೆ ಅಂತ. ಒಬೇ, ಡಿಸೊಬೇ ಅಂದರೆ ಏನಿದು? ಆಪೋಸಿಟ್ ವರ್ಡ್ಸ್ ಆಯಿತು, ವಿರುದ್ಧಾರ್ಥಕ ಪದ. ಕರೆಕ್ಟ್? ಆವಾಗ ನೀವು ಪೊಲೈಟಿಗೆ ಏನು ಬರಿಬೇಕು? ವಿರುದ್ಧಾರ್ಥ ಪದ ಬರಿಬೇಕಾಗುತ್ತೆ. ಓಕೆ, ಸೊ ಪೊಲೈಟ್ ವುಡ್ ಬಿ ಇಂಪೊಲೈಟ್. ಇದಕ್ಕೆ ನಿಮ್ಮ ವೊಕ್ಯಾಬ್ಯುಲರಿ ಸ್ವಲ್ಪ ಚೆನ್ನಾಗಿರಬೇಕು. ವರ್ಡ್ಸ್
ನಾಲೆಜ್ ಸ್ವಲ್ಪ ಗೊತ್ತಿದ್ದರೆ ನಿಮಗೆ ಇದು ಈಸಿ ಆಗುತ್ತೆ. ಓಕೆ, ದಟ್ಸ್ ವೈ ಐ ಕೆಪ್ಟ್ ಇಟ್ ಇನ್ ದ ಎಂಡ್, ಬಿಕಾಸ್ ನಾಟ್ ಎವ್ರಿಬಡಿ ಈಸ್ ಗೋಯಿಂಗ್ ಟು ಲರ್ನ್ ಇನ್ ಫ್ಯೂ ಡೇಸ್, ರೈಟ್, ಇನ್ ಫ್ಯೂ ಅವರ್ಸ್. ನಾ ಇನ್ನೊಂದು ಡಿಸ್ಕವರಿ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಅದ್ರ ಜೊತೆ ಕಮೆಂಟ್ ಕೊಟ್ಟು ಬ್ಲ್ಯಾಂಕ್. ನಾವು ಡಿಸ್ಕವರ್ ಅನ್ನೋದು ವರ್ಬ್, ಕ್ರಿಯಾಪದ. ಓಕೆ, ಡಿಸ್ಕವರಿ ಅನ್ನೋದು ನೌನ್, ನಾಮಪದ. ಓಕೆ, ಅದೇ ರೀತಿ ಕಮಿಟ್ ಅನ್ನೋದು ವರ್ಬ್. ನೋಡಿ, ವರ್ಬ್ ಆಯಿತು. ಆವಾಗ ನೀವು ಇದಕ್ಕೆ ನಾಮಪದ ಬರೀಬೇಕಾಗುತ್ತೆ. ಓಕೆ, ಅದು ಹೇಗೆ ಬರೀತೀರಾ? ಅದಕ್ಕೆ MENT ಲಾಸ್ಟಲ್ಲಿ ಸೇರಿಸಿದ್ರೆ ನಾಮಪದ ಆಗೋಯಿತು. ಸೊ ಇಟ್ ವಿಲ್ ಬಿ ಕಮಿಟ್ಮೆಂಟ್. Fine. So first see the relationship between two given words in the beginning. So obey ಆಯಿತು, disobey, it's opposite word. ಅದರಿಂದ ನೀವು ಈ ವರ್ಡ್ಗೂ ಆಪೋಸಿಟ್ ವರ್ಡ್ ಬರೀಬೇಕಾಗುತ್ತೆ. ಇಲ್ಲಿ ಇದು ಡಿಸ್ಕವರ್, ಇದು ನೌನ್. ಸೊ ಇಲ್ಲಿ ವರ್ಬ್ ಕೊಟ್ಟಿರ್ತಾರೆ, ಆಬ್ವಿಯಸ್ಲಿ ನೀವು ಅದಕ್ಕೆ ನೌನ್ ಬರೀಬೇಕಾಗುತ್ತೆ. ಓಕೆನಾ? ದ ಲಾಸ್ಟ್ ವರ್ಡ್ ವಾಸ್ okay, this is a bit complicated. It's actually homophones. Okay, ಆಂಟಿಕ್ ಅಂತ ಕೊಟ್ಟಿದ್ದಾರೆ. ಆಂಟೀಕ್. ಅದೇ ರೀತಿ ರೈನ್ ಕೊಟ್ಟು ಬ್ಲ್ಯಾಂಕ್ ಕೊಟ್ಟಿದ್ದಾರೆ. ನಾವು ಇದಕ್ಕೂ ಸಂಬಂಧನೇ ಇಲ್ಲ ಆ್ಯಕ್ಚುಲಿ. ಓಕೆ, ಏನು ಸಂಬಂಧ ಒಂದೇ ಅಂದರೆ ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಸೇಮ್, ಆದರೆ ಅರ್ಥ, ಮೀನಿಂಗ್ ಇಸ್ ಡಿಫ್ರೆಂಟ್. ಓಕೆ, ದ ಪ್ರೊನೌನ್ಸಿಯೇಷನ್ ಇಸ್ ಸೇಮ್ ಬಟ್ ದ ವರ್ಡ್ಸ್ ಹ್ಯಾವ್ way different meanings from each other. Okay, so these kind of words are called as homophones. Sound same but meanings are different. Antique. Nodi, pronunciation, ucharane same. Adhe riti, now you have to go into your mental dictionary and find out rain ige adhe riti sound ago yav word ide anta. Okay, so there is another word called rain. REIGN, rain. Okay, so rain and rain sound same, meaning is totally different. Rain andre male, rain andre rule ಮಾಡೋದು ಅಥವಾ ಒಂದು ರೂಲ್ ಮಾಡಿರೋ ಒಂದು ಟೈಮ್ ಪೀರಿಯಡ್. ಓಕೆ, ಸೊ ಆಂಟಿಕ್ ಅಂದರೆ ದ ವೇ ಯು ಬಿಹೇವ್. ಆಂಟೀಕ್ ಅಂದರೆ ಹಳೆ ವಸ್ತುಗಳು, ಹಳೆ ಬೆಳೆ ಬಾಳುವಂಥ ವಸ್ತುಗಳಿಗೆ ಆಂಟಿಕ್ ಅಂತಾರೆ. ಸಿ, ಟೋಟಲಿ ಡಿಫ್ರೆಂಟ್ ಮೀನಿಂಗ್ ಅಲ್ವಾ, ಬಟ್ ಸೌಂಡ್ ಸೇಮ್ ಇದೆ. So you know these are homophones. Similarly, you need to find a homophone for rain also. So there's one word which I could remember, that was rain, REIGN, which has a totally different meaning from rain, Malay. Okay, so this is actually a bit complicated. I don't know how easily you can memorize many words in the limited time that you have, but try to understand the meaning between the first two pair and understand what it is, understand if it's an antonym, similar meaning athwa opposite word athwa homophones athwa verb inda noun ge convert madak helidara anta artha ಮಾಡ್ಕೊಳ್ಳಿ. ಅದೇ ರೀತಿ ಎರಡನೇ ಪೇರ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. Okay, so these are the things that I thought was important, and if you feel that you want to know more and you want to understand something better than what I have taught you, please write it in the comment section. Ask me if you want me to cover any topic. I'll try to answer you, or I'll try to make a very quick video. Okay, so for all the SLC students and for the 10th graders, do not think that this is the end of it. Once you write your exam, this is over. Same topic ನಿಮಗೆ PU ಬೋರ್ಡ್ ಅಲ್ಲಿ ಬರುತ್ತೆ, ಮತ್ತೆ same grammar topic with complicated questions will be given to you. So you better try to understand it in detail, because it's not the end of it. Okay, anyway, good luck to you all. Do well and let me know how you have done it. Okay, and let me know how easy it was for you to understand, or make me realize where I'm going wrong. Fine, please comment below and let me know. Bye bye. Thank you.